ನಮಸ್ತೆ, ನನ್ನ ಹೆಸರು ವಿಜಯಶ್ರೀ. ನಾನು ಬೆಂಗಳೂರಲ್ಲಿ ಯೋಗ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 2-3 ಡೇಸ್ ಬ್ಯಾಕ್ ನಾನು ರಿವ್ಯೂ ಕ್ಲಾಸ್ ತಗೋತಾ ಇದ್ದೆ. ಲೆವೆಲ್ 3 ಮತ್ತು 2 ಮತ್ತು 3ನ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರೂ ತಗೋತಾ ಇದ್ವಿ. ಆವಾಗ ರಘು ಸರ್ ಕೇಳಿದ್ರು, ನಿಮಗೆ ಯೋಗ ಟೀಚರ್ ಆಗಿದ್ದೀರಲ್ಲ, ಯಾವ ಆಸನ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ನಾನು ಕಾಲು ನೋವು ಇದೆ ಸರ್, ನನಗೆ ಪಶ್ಚಿಮೋತ್ತಾಸನ ಮಾಡಲಿಕ್ಕೆ ಕಷ್ಟ ಅಂತ ಹೇಳಿದೆ. ಮಾಡಿ ತೋರಿಸಿ ಅಂತ ಹೇಳಿದ್ರು ಅವರು. ಎಷ್ಟು ಮಾಡೋಕ್ಕಾಗುತ್ತೆ ಮಾಡಿ ತೋರಿಸಿ ಅಂತ. ನಾನು ಮಾಡಿ ತೋರಿಸ್ದೆ. ನಾನು ಫಸ್ಟ್ ಟೈಮ್ ಮಾಡಿದಾಗ ನಾನು ಇಷ್ಟೇ ಬೆಂಡಾಗಿದ್ದು, ನನಗೆ ಇಲ್ಲೆಲ್ಲ ಪೇಯ್ನ್ ಬರ್ತಿದೆ ಅಂತ ಹೇಳಿದೆ. ನಾನು ಇಷ್ಟು ಬೆಂಡಾಗಿ ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮ ಸಿಸ್ಟರ್ಗೆ ಹೇಳ್ತೀನಿ ಹೀಲಿಂಗ್ ಮಾಡಲಿ, ಅದಾದಮೇಲೆ ನೀವು ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ಆವಾಗ ನನ್ನ ತಂಗಿ ನನಗೆ ಹೀಲ್ ಮಾಡಿದ್ಲು, ಕ್ಲೀನೆಲ್ಲ ಮಾಡಿದ್ಲು. ಮಾಡಿದ್ಮೇಲೆ ಒಂದು 2 ಮಿನಿಟ್ಸ್ ಆದಮೇಲೆ ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡಿ ಅಂತ ಹೇಳಿದ್ರು. ನಾನು ಅವಾಗ ಮಾಡಿದಾಗ ಪೂರ್ತಿಯಾಗಿ ಬೆಂಡಾದೆ, ಫುಲ್ಲಾಗಿ. ಆವತ್ತಿಂದ ಆರಾಮಾಗಿ ಟಚ್ ಮಾಡ್ತಿದ್ದೀನಿ. ನಾನು ನೀಸ್ಗಳನ್ನ ಆರಾಮಾಗಿ ಟಚ್ ಮಾಡ್ತಿದ್ದೀನಿ. ನಾನು ಮುಂಚೆ ನೀಸ್ ಟಚ್ ಮಾಡೋಕ್ಕೆ ಸ್ವಲ್ಪ ಕಷ್ಟಪಡ್ತಿದ್ದೆ, ಅಂದರೆ ಸ್ವಲ್ಪ ಪೇಯ್ನ್ ಆಗ್ತಿತ್ತು ಅಂತ. ಬಟ್ ಇವಾಗ ಏನು ಪೇಯ್ನ್ ಆಗ್ತಿಲ್ಲ ನನಗೆ, ಕಾಲು ಅಷ್ಟು ಆರಾಮಾಗಿ ನಾನು ಟಚ್ ಮಾಡ್ತೀನಿ ಇವಾಗ. ಥ್ಯಾಂಕ್ ಯು ರಘು ಸರ್, ನನಗೆ ಅದನ್ನು ಇಮಿಡಿಯೇಟ್ ರಿಸಲ್ಟ್ನ ಕೊಟ್ಟಿದ್ದಕ್ಕೆ.